ಕೊಳ್ತೇನೆ. ಬಿಗ್ ಬಾಸ್ ಅನ್ನೋ ವೇದಿಕೆಗೆ ನಾನು ಹೋಗಿದ ಕಾರಣಕ್ಕೆ ನಿಮಗೆಲ್ರಿಗೂ ಅದರ ಬಗ್ಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಯ್ತು, ನನ್ನನ್ನು ಗುರುತಿಸೋದಕ್ಕೆ ಸಾಧ್ಯ ಆಯ್ತು. ಬಹುಶಃ ಇಲ್ಲದೆ ಹೋಗಿದ್ರೆ ನೀವು ಯಾರು ಅದನ್ನ ನನ್ನಂತವ್ರ ಪರಿಚಯ ನಿಮ್ಗೆ ಆಗ್ತಿರ್ಲಿಲ್ಲ. ಆ ವೇದಿಕೆಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅವಕಾಶ ಬಂದಿದ್ದು ಒಂದು ಅಚಾನಕ್ ಆಗಿ. ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು. ನಾನು ಹೊರಗಡೆ ಬಂದಾಗಿಂದ ಕೇಳ್ತಾ ಇರೋ ಪ್ರಶ್ನೆ ಒಂದೇ, ಏನ್ ಮಾಡ್ಬೇಕು ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾ ಅನ್ನೋದೆಲ್ಲ ತುಂಬಾ ಪ್ರಶ್ನೆ ನನಗೂ ಕೇಳಿದಾರ. ಏನು ಮಾಡ್ಬೇಕಾಗಿಲ್ಲ, ನೀವು ನಿಮ್ ಕೆಲಸವನ್ನ ಶ್ರದ್ಧೆಯಿಂದ ಬದ್ಧತೆಯಿಂದ ನಿಮ್ ಪಾಡಿಗೆ ನೀವು ಮಾಡ್ಕೊಂತ ಹೋದ್ರೆ ಸಾಕು. ಭಗವಂತ ಅವಕಾಶವನ್ನ ಕೊಡ್ತಾ ಹೋಗ್ತಾನೆ. ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ನಾನು ಅಷ್ಟೇ ಹೇಳ್ತೀನಿ. ನಾನು ಜೀವನದಲ್ಲಿ ಇಲ್ಲಿ ತನಕ ಏನ್ ಕಳ್ಕೊಂಡಿಲ್ಲ ಅಂತ ಕೇಳಿದ್ರೆ ಭಗವಂತನ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. 1000 ಸಲ ಬಿದ್ರು 1001ನೇ ಸಲ ಕೈ ಹಿಡಿದು ಎತ್ತೋನ್ ಭಗವಂತ ಮಾತ್ರ. ಸೊ ಆ ಭಗವಂತನ ಮೇಲಿನ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ಬಿಗ್ ಬಾಸ್ ಅಲ್ಲ ಅದಕ್ಕಿಂತ ದೊಡ್ಡ ಅವಕಾಶಗಳು ನಮಗ್ ಬಂದೇ ಬರುತ್ತೆ. ಭಗವಂತ ಕೊಡೋದು ಬಹಳ ದೊಡ್ಡ ಅವಕಾಶ. ಆ ಅವಕಾಶದ ಮೇಲೆ ನಂಬಿಕೆ ಇಡೋಣ. ಒಂದ್ ಕ್ಷಣಕ್ಕೂ ದೇವ್ರಿದಾನ ಇಲ್ವಾ ಅನ್ನುವ ಕಲ್ಪನೆನೂ ಬೇಡ. ಇವತ್ತಿನ ಮಕ್ಕಳು